ಸ್ನೇಹಿತರೆ ನಮಸ್ಕಾರ. ಎಣ್ಣೆ ಏಟಲ್ಲಿ ಯದ್ವಾ ಮಾತನಾಡಿದಂಥ ಮಡೇನೂರು ಮನುಗೆ ಈಗ ನಿಜವಾಗ್ಲೂ ಕೂಡ ಭಯ ಶುರುವಾಗಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಮಡೇನೂರು ಮನು ಜೈಲಿನಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆತ ಆಡಿದಂಥ ಮಾತುಗಳು ಸಾಕ್ಷಿಯಾಗಿ ನಿಲ್ತವೆ. ಅಷ್ಟಕ್ಕೆ ನಿಂತಿಲ್ಲ ಈ ಮಡೇನೂರು ಮನುವ ಭಯದ ಆಟೋಟಗಳು. ಕುಡಿದಂಥ ಏಟ್ನಲ್ಲಿ, ಕುಡಿದ ನಶೆಯಲ್ಲಿ ಮತ್ತು ಅಹಂಕಾರದ ಅಮಲ್ನಲ್ಲಿ ತೇಲ್ತಿದ್ದಂತಹ ಮಡೇನೂರು ಮನು ರಾತ್ರಿ ಹಿಗ್ಗಾಮುಗ್ಗ ಮಾತನಾಡಿದ್ದ. ಕೆಲವು ದಿನಗಳ ಹಿಂದೆ ಮಾತನಾಡಿದಂಥ ಆಡಿಯೋ ಇದು. ಯಾವಾಗ ಈ ಸಂತ್ರಸ್ತ ಮಹಿಳೆ ಈ ಆಡಿಯೋನ ವೈರಲ್ ಮಾಡಿದ್ಲೋ ಮಡೇನೂರು ಮನು ಪುಂಗಿ ಬಂದಾಗಿದೆ. ಮಡೇನೂರು ಮನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಬಗ್ಗೆ, ಹಾಗೆಯೇ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದ. ಈಗ ಹೊರಗಡೆ ಬಂದ ಬಳಿಕ ಅವರೆಲ್ಲರನ್ನು ಕೂಡ ಮೀಟ್ ಮಾಡಿ ಪರ್ಸ್ನಲ್ ಆಗಿ ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡು ಕ್ಷಮೆಯನ್ನು ಕೇಳಿ ಕ್ಲಾರಿಟಿಯನ್ನು ಕೊಟ್ಟು ಬರ್ತೀನಿ ಎನ್ನುವಂಥ ವಿಚಾರವನ್ನು ಇದೇ ಮಡೇನೂರು ಮನು ಹೇಳಿದ್ದ. ಆದರೆ ಈಗ ಹೋಗಿ ಮೀಟ್ ಮಾಡೋದು ಸಾಯಿಲೆ ಒಂದು ಆಡಿಯೋ ಸಂದೇಶದಲ್ಲಿ ಈತ ಕ್ಷಮೆಯನ್ನು ಕೇಳಿದ್ದಾನೆ. ಯಾರಿಗೆ? ಧ್ರುವಗೆ. ಆದರೆ ಧ್ರುವ ಇದಕ್ಕೆ ಕೊಟ್ಟಿರುವಂಥ ಉತ್ತರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದರೆ ಏನು ಹೇಳಿದ್ದಾರೆ ಧ್ರುವ? ಜೊತೆಗೆ ಮಡೇನೂರು ಮನು ಈ ರೀತಿ ಕ್ಷಮೆ ಕೇಳೋದಕ್ಕೆ ಕಾರಣ ಏನು? ಅವತ್ತು ನಾನು ಅಲ್ವೇ ಅಲ್ಲ ಅಂತೇಳಿ ಹೇಳಿದವನು ಈಗ ಏನು ಹೇಳ್ದ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಡೇನೂರು ಮನು ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಗೆ, ಬೇಡದ ಕಾರಣಗಳಿಗೆ ಸುದ್ದಿ ಆಗ್ತಿದ್ದಾನೆ. ಮಡೇನೂರು ಮನು ಮೇಲೆ ಈಗಾಗಲೇ ಒಂದು ಗಂಭೀರವಾದಂಥ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಹೀಗಾಗಿ ಆತನನ್ನು ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಮಡೇನೂರು ಮನು ಈಗ ಬೇಲ್ ಪಡೆದು ಹೊರಗಡೆ ಬಂದಿದ್ದಾನೆ. ಯಾವಾಗ ಈ ಅತ್ಯಾಚಾರ ಪ್ರಕರಣದಲ್ಲಿ ಮಡೇನೂರು ಮನು ಲಾಕ್ ಆದ್ನೋ ಅದರ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಆಡಿಯೋದಲ್ಲಿ ಸಾಕಷ್ಟು ಸಂಚಲನಾತ್ಮಕ ವಿಚಾರಗಳನ್ನು ಮಡೇನೂರು ಮನು ಮಾತನಾಡಿದ್ದ. ಇದು ಸಾಕಷ್ಟು ಜನ ಸಿನಿ ರಂಗದ ಅಭಿಮಾನಿಗಳನ್ನು ರೊಚ್ಚಿಗೇಳುವಂತೆ ಮಾಡಿತ್ತು. ಅದರಲ್ಲೂ ಕೂಡ ಶಿವಣ್ಣ, ಡಿ ಬಾಸ್ ದರ್ಶನ್, ಧ್ರುವ ಸರ್ಜಾ ಇವರ ಅಭಿಮಾನಿಗಳನ್ನು ರೊಚ್ಚಿಗೇಳುವಂತೆ ಮಾಡಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಇದೇ ಮಡೇನೂರು ಮನು ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತೆಗೆದುಕೊಂಡು ಆತನನ್ನು ಬ್ಯಾನ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಆಗ ಮನು ಒಂದು ವಿಚಾರವನ್ನು ಹೇಳಿದ್ದ. ಇಲ್ಲ, ಇದು ನನ್ನ ಆಡಿಯೋ ಅಲ್ಲ ಅನ್ನುವಂಥ ವಿಚಾರವನ್ನು ಆರಂಭದಲ್ಲಿ ಹೇಳಿದ್ದ. ಆದರೆ ಈಗ ನಂದಲ್ಲ ಅಂತೇಳಿ ಹೇಳುವಂತಹ ಧೈರ್ಯವನ್ನು ಆತ ಉಳಿಸಿಕೊಂಡಿಲ್ಲ. ಜೊತೆಗೆ ಮನು ಈಗ ಧ್ರುವ ಸರ್ಜಾ ಅವರಿಗೆ ಕಳಿಸಿರುವಂಥ ಆಡಿಯೋ ಸಂದೇಶದಲ್ಲಿ ಇದು ತನ್ನದೇ ಆಡಿಯೋ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಧ್ರುವ ಸರ್ಜಾ ಜೊತೆಗೆ ವಾಟ್ಸಪ್ನಲ್ಲಿ ಮಡೇನೂರು ಮನು ಚಾಟನ್ನು ಮಾಡಿದ್ದಾನೆ. ಈ ವೇಳೆ ಧ್ರುವ ಅವರಿಗೆ ಆಡಿಯೋ ಸಂದೇಶವನ್ನು ಕಳಿಸಿರುವಂತಹ ಮನು, ನನ್ನ ಕರಿಯರ್ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾತನಾಡಿದ್ದಲ್ಲ. ನನ್ನಿಂದ ತಪ್ಪನ್ನು ಮಾಡಿಸಿದ್ದಾರೆ. ಒಳ್ಳೆಯ ಸಿನಿಮಾವನ್ನು ಎಲ್ಲರೂ ಕೂಡ ಸೇರಿ ಕೊಂದುಬಿಟ್ರಣ. ಕಲೆಯನ್ನು ನಂಬಿ ಬಂದಿದ್ದೇನೆ. ಇಂಡಸ್ಟ್ರಿಯಿಂದ ಬ್ಯಾನ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಅವಕಾಶ ಕೊಡಿ ಧ್ರುವ ಅಣ್ಣ ಅಂತೇಳಿ ಮಡೇನೂರು ಮನು ಕೋರ್ತಾನೆ. ನಾನು ಬದಲಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಜೈಲಿನಿಂದ ಹೊರ ಬಂದ ಬಳಿಕ ಖಿನ್ನತೆಗೆ ಒಳಗಾಗಿದ್ದೆ. ನೀವು ಎಲ್ಲಿ ಸಿಕ್ಕರೂ ಕೂಡ ಬಂದು ಕ್ಷಮೆಯನ್ನು ಕೇಳ್ತೇನೆ, ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತೀನಿ ಎನ್ನುವಂಥ ಮಾತನ್ನು ಮನು ಈ ಆಡಿಯೋ ಮೆಸೇಜ್ನಲ್ಲಿ ಧ್ರುವ ಅವರಿಗೆ ಕಳಿಸಿದ್ದ. ಇನ್ನು ಧ್ರುವ ಸರ್ಜಾ ಅವರ ಹೃದಯವಂತಿಕೆ ಮತ್ತು ಹೃದಯ ವೈಶಾಲ್ಯತೆಗೆ ಒಂದು ರೀತಿಯಲ್ಲಿ ಇದು ನಿದರ್ಶನ ಅಂತಲೇ ಹೇಳ್ಬೋದು. ಯಾರಾದರೂ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಕೂಡ ಅವರಿಗೆ ಒಳ್ಳೆಯದೇನೆ ಬಯಸುವಂತಹ ವ್ಯಕ್ತಿತ್ವ ಧ್ರುವದು. ಇದಕ್ಕೆ ಮಡೇನೂರು ಪ್ರಕರಣವು ಕೂಡ ಹೊಸ ಸಾಕ್ಷಿ. ನನ್ನ ಬಗ್ಗೆ ಯೋಚಿಸಬೇಡ, ಕುಟುಂಬ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸು. ಶಿವಣ್ಣ ಹಾಗೂ ದರ್ಶನ್ ಸರ್ಗೆ ಕರೆ ಮಾಡಿ ಮಾತನಾಡು, ಅವರುಗಳು ನಮ್ಮ ಸೀನಿಯರ್ಸ್ ಅಂತ ಹೇಳಿ ಕಿವಿ ಮಾತನ್ನು ಹೇಳಿದ್ದಾರೆ ಧ್ರುವ ಸರ್ಜಾ. ಈ ಮೂಲಕ ಧ್ರುವ ಕ್ಷಮಿಸಿದ್ದೇನೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ನೆನಪಿನಲ್ಲಿ ಶಿವಣ್ಣ ಹಾಗೂ ದರ್ಶನ್ ಸರ್ ಜೊತೆಗೆ ಮಾತನಾಡು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಸದ್ಯ ಧ್ರುವ ಅವರ ನಡೆಗೆ ಎಲ್ಲ ಕಡೆಯಿಂದನೂ ಕೂಡ ಮೆಚ್ಚುಗೆ ವ್ಯಕ್ತವಾದರೆ ಇಲ್ಲಿ ಮಡೇನೂರು ಮನು ಬಗ್ಗೆ ಎಲ್ರಿಗೂ ಕೂಡ ಮತ್ತೆ ಒಂದು ರೀತಿಯಾದಂಥ ವಾಕರಿಕೆ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇದೇ ಮಡೇನೂರು ಮನು ಇಲ್ಲ, ನಾನು ಆಡಿದಂತಹ ಆಡಿಯೋ ಅಲ್ಲ, ಅದು ನಂದಲ್ಲ ಆಡಿಯೋ, ನಾನು ಆಡಿದಂಥ ಮಾತುಗಳಲ್ಲ, ಹೀಗೆಲ್ಲ ಪೊಂಗುವಂಥ ಪ್ರಯತ್ನವನ್ನು ಮೊನ್ನೆಲ್ಲ ಮಾಡಿದ್ದ. ಇನ್ನು ಇನ್ಫ್ಯಾಕ್ಟು ಜೈಲಿನಿಂದ ಹೊರಗಡೆ ಬಂದವನು ಕೂಡ ಇದೇ ರೀತಿ ಹೇಳಿದ್ದ ಕೂಡ, ನನ್ನ ಆಡಿಯೋ ಅಲ್ಲ ಅನ್ನೋ ರೀತಿಯಲ್ಲಿ ಈತ ಹೇಳಿದ್ದ. ಅದು ಸುಳ್ಳು ಅಂತಲೂ ಕೂಡ ಆತ ಒತ್ತಿ ಹೇಳಿದ್ದ. ಅದರಲ್ಲೂ ಕೂಡ ಬಿಲ್ಡಪ್ ಕೊಟ್ಟಿದ್ದ. ಅದೇ ನಾನು ಇವಾಗ ಹೇಳಿದ್ರೆ ತಪ್ಪಾಗ್ತದೆ, ಬೇರೆಯವ್ರು ಯಾರಾದರೂ ದುಡ್ಡಿರೋರು ಹೇಳಿದ್ದಿದ್ರೆ ಸುಳ್ಳು ಅಂತೇಳಿ ಅದು ಸತ್ಯ ಆಗುತ್ತೆ ಅಂತೇಳಿ ಬಿಲ್ಡಪ್ ಕೂಡ ಕೊಟ್ಟಿದ್ದ. ಆದರೆ ಈಗ ಇಲ್ಲ, ಒಪ್ಕೊಂಡಿದ್ದಾನೆ. ನನ್ನ ಹತ್ರ ಈ ರೀತಿ ಹೇಳಿಸಿದ್ರು ಅಂತೇಳಿ ಹೇಳಿದ್ದಾನೆ.
ಅಲ್ಲ ಗುರು, ಬೇರೆಯವ್ರು ಹೇಳಿದ್ರೆ ಅಥವಾ ಬೇರೆಯವ್ರು ಏನೋ ಒಂದು ತಿನ್ನು ಅಂತೇಳಿ ಹೇಳ್ತಾರೆ, ತಿಂದು ಬಿಡ್ತೀಯ ನೀನು? ಇಲ್ಲ ಅಲ್ವಾ, ಯೋಚನೆ ಮಾಡ್ತೀಯಲ್ವಾ? ಹಾಗೆ ಅಲ್ವಾ, ಅವ್ರು ಹೇಳಿದ್ರಂತೆ ಇವನು ಹೇಳಿಬಿಟ್ನಂತೆ. ನಂಬುವಂಥ ಸತ್ಯಗಳನ್ನು ಹೇಳಿ, ಈ ರೀತಿಯಾದಂತಹ ಸುಳ್ಳುಗಳನ್ನು ಹೇಳಿ ನಂಬಿಸುವಂಥ ಪ್ರಯತ್ನವನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅನ್ನೋದು ಕಟು ವಾಸ್ತವ. ಈಗ ನೋಡಿ, ಮಡೆನೂರು ಮನು ಮಾಡಿದಂಥ ಎಡವಟ್ಟು ಕೂಡ ಅದೇ. ಮಡೆನೂರು ಮನುಗೆ ಇದು ಅನವಶ್ಯಕವಾಗಿತ್ತು. ಯಾವುದು, ಈ ಹೀರೋಗಳ ಬಗ್ಗೆ ಮಾತನಾಡೋದು ಅನವಶ್ಯಕವಾಗಿತ್ತು. ಸುಮ್ಮನೆ ಏನೋ ಮಾಡ್ಕೊಳಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಈಗ ಇನ್ನೇನೋ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ಅಸಲಿಗೆ ಈ ಮಡೆನೂರು ಮನು ಈಗ ಕೇಳಿರುವಂಥ ಕ್ಷಮೆ ಇದೆಯಲ್ಲ, ಇದು ತೋರಿಕೆಯ ಕ್ಷಮೆನೋ ಅಥವಾ ಮನಪೂರ್ವಕ ಕ್ಷಮೆಯೋ ಗೊತ್ತಿಲ್ಲ, ಬಟ್ ಇಂಪ್ಯಾಕ್ಟ್ ಅಂತೂ ಆಗುತ್ತೆ. ಹಾಗೆಯೇ ಧ್ರುವ ಸರ್ಜಾ ರಿಯಾಕ್ಟ್ ಕೂಡ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಮಡೆನೂರು ಮನೆಗೆ ಒಂದು ಆನೆ ಬಲ ಸಿಕ್ಕಂತಾಯಿತು. ಇನ್ನು ಮುಂದೆ ಶಿವಣ್ಣ ಮತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಕ್ಷಮೆಯನ್ನು ಕೇಳ್ತೀನಿ ಅಂತೇಳಿ ಹೇಳಿರುವಂಥದ್ದು ಏನಾಗುತ್ತೆ ಕಾದು ನೋಡ್ಬೇಕು. ಜೊತೆಗೆ ಒಂದಂತೂ ಕ್ಲಿಯರ್, ಇಲ್ಲಿ ಮಡೆನೂರು ಮನು ಶಿವಣ್ಣ ಮತ್ತು ಈ ಟಿ.ಬಾಸ್ ದರ್ಶನ್ ಜೊತೆಗೆ ಹೋದಂಥದ್ರಲ್ಲಿ, ಅವರ ಮನೆಗೆ ಹೋದಂಥದ್ರಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಮಾತನಾಡಿ ಹೋಗೋದು ಬೆಟರ್ ಅನ್ನೋದು ಅವರ ಅಭಿಮಾನಿಗಳ ಅಭಿಪ್ರಾಯ. ಸುಮ್ಮನೆ ಹೋಗಿ ಮತ್ತು ಒಂದಕ್ಕೆರಡು ಮಾಡ್ಕೊಳ್ಳೋದಕ್ಕಿಂತ ನೀಟಾಗಿ ಹೋಗಿ ನೀಟಾಗಿ ಕ್ಷಮೆಯನ್ನು ಕೇಳಿ ಬರಲಿ ಅನ್ನೋವಂಥದ್ದು ಎಲ್ಲರ ಒತ್ತಾಯ. ಕ್ಷಮೆಯನ್ನು ಕೇಳಲೇಬೇಕು, ಅದನ್ನಲ್ಲೇನು ಡೌಟೇ ಇಲ್ಲ. ಕ್ಷಮೆಯನ್ನು ಕೇಳಿದಾಗಲೇ ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಾರ್ದು. ಕೆಲವೊಂದಷ್ಟು ಸೆಲೆಬ್ರಿಟೀಸ್ಗಳು ತಾವು ಈ ರೀತಿ ಸುದ್ದಿ ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅನ್ನೋದನ್ನು ಮರೀತಾರೆ ಅನ್ನೋದಕ್ಕೆ ಇದೇ ಈ ಪ್ರಕರಣವೇ ಸ್ಪಷ್ಟವಾದಂಥ ನಿದರ್ಶನ. ಏನಾದರೂ ಕೂಡ ಸ್ನೇಹಿತರೆ, ಈಗ ನಡೆದಿರುವಂಥ ಘಟನೆಗಳು ಇಬ್ಬರ ಜೀವನದಲ್ಲೂ ಕೂಡ, ಯಾರೋ ಮಡೆನೂರು ಮನು ಮತ್ತು ಮಡೆನೂರು ಮನುವ ಆಪ್ತರೇನಿದ್ದಾರೆ ಅವರ ಜೀವನಕ್ಕೂ ಕೂಡ ಒಂದು ನೀತಿ ಪಾಠ. ಹಾಗೆಯೇ ಮಡೆನೂರು ಮನುವ ರೀತಿ ಬದುಕ್ತಿರುವಂಥ ಅದೆಷ್ಟೋ ನಟ ನಟಿಯರಿದ್ದಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಅಂತಲೇ ಹೇಳ್ಬೋದು. ಇನ್ನಾದರೂ ಮಡೆನೂರು ಮನು ಬದಲಾಗ್ತಾನೆ. ಧ್ರುವ ಅವರ ಹೃದಯ ವೈಶಲ್ಯತೆಗೆ ಇನ್ನಾದರೂ ಮಡೆನೂರು ಮನು ಬದಲಿ ಬೇರೆ ರೀತಿಯಾದಂಥ ಜೀವನವನ್ನು ಸಾಗಿಸೋಕೆ ಶುರು ಮಾಡ್ತಾನೆ, ಅಥವಾ ಈಗ ಹೆಂಗೋ ಒಂದ್ಸಲ ಬೇಲಿ ಹಾರಿ ಮೇದಾಗಿದೆ, ಇನ್ನೂ ಕೂಡ ಮೇಯೋಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾನೆ. ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.